ನಮಸ್ತೆ. ಶ್ರೀಕಾಂತ್ ಅಂತ ಹೇಳಿ ಸರ್. ಯಾರಾದ್ರು ಇವ್ರು ಯಾರು? ನಮ್ಮ ಅಣ್ಣರ ಮಗ. ನಿಮ್ಮ ಅಣ್ಣ ಮಗನಾ? ಹಾಂ ಹಾಂ. ಅಣ್ಣವರು ಅಲ್ಲಿ ಹೊಲ್ದಾಗ ಚೆನ್ನಾಗಿದೆ. ಅಲ್ಲಿ ಎಂಟ್ರಿ ಏನಿದು ಇದು ಕಟ್ತಿರಲಿಲ್ಲ, ಇದು ಮಾಡಿರೋದಿಲ್ಲ? ಅದು ಮೇಲೆ ಸುಮ್ಮನೆ ಇದು ಮಾಡ್ಬೇಕಂತಿದ್ರ? ಓಪನ್ ಪ್ಲೇಸ್ ಅಷ್ಟೇ, ಮೇಲೆ ಬನ್ನಿ ಬನ್ನಿ ಬನ್ನಿ. ಇದು ಯಾವುದೇ ಕಾರಣಕ್ಕೂ ಮೋಸ್ಟ್ ಡೇಂಜರಸ್. ಇದು ಕೆಲಸನೂ ಆಗಲ್ಲ, ಇದ್ರೆ ಸ್ಟಾಪ್ ಆಗುತ್ತೆ. ಇದು ಅರ್ಥ ಆಯ್ತು ಹೇಳೋದು? ಬಾರಿ ಬಲವಂತವಾಗಿ ಮಾಡ್ಬೇಕು ನೀವು ಇದನ್ನ. ಇದು ಮಾಡ್ಕೊಂಡು ಕೆಲಸ ನಿಂತು ಹೋಗುತ್ತೆ. ಇದಾಗಿದೆಗಳಿಂದ ಇನ್ನೂ ತಲೆ ಕೆಟ್ಟು ಹೋಗುತ್ತೆ ನೋಡಿ ನಿಮಗೆ. ಅರ್ಥ ಆಯ್ತಾ? ಫಸ್ಟ್ ಕಿತ್ತಾಕಿ ಇದನ್ನ, ತಲೆ ಮೇಲೆ ಒಂದು ಗುಂಡು ಹೊತ್ಕೊಂಡು ನಿಂತ್ಕೊಂತೀವಲ್ಲ, ಹಂಗಾಗುತ್ತೆ. ಇದು ಫಸ್ಟ್ ತೆಗೆದಾಕ್ಬಿಡಿ. ಇರೋದನ್ನ ಚೆನ್ನಾಗಿರೋದನ್ನ ನಾವು ಹಾಳು ಮಾಡ್ಕೊಳ್ತೀವಿ. ಅದೇ ಅದೇ ದರಿದ್ರ ಫಸ್ಟ್ ಕಿತ್ತಾಕಿ. ದರಿದ್ರ ಫಸ್ಟ್ ಇದೆ. ಯಾಕೆ ಸುಮ್ನೆ ಯಾಕೆ ಇದು ಬೇರೆ ಓದ ಕಡೆ ಪಂಜೆಗೆ ಬಿಟ್ಕೋಣ ಬೇಡಪ್ಪ, ಸರಿನಾ? ಡೆವಲಪ್ ಆಗೋದಿಲ್ಲ, ಅದು ಸ್ಟಾಪ್ ಆಗುತ್ತೆ ಸುಮ್ಮನೆ. ನೀನು ಬಲವಂತಾಗಿ ಮಾಡಿದ್ರು ಕೂಡ ಇಲ್ಲಿಂದ ಕೌಂಟ್ ಸ್ಟಾರ್ಟ್ ಬಿಟ್ಬೋದು. ನನಗೇನು ಮಾಡ್ಲೇಬೇಕು ಮಾಡಬಾರ್ದು ಅಂತಲ್ಲ ಹೇಳ್ತಿರೋದು ನಿನಗೆ. ಇದು ಬೇಡ ಅಂತ ಹೇಳ್ತಿದ್ದೀನಿ. ಇವ್ರೆ ಬೇಡ ಅಂತ ಹೇಳ್ತಿದ್ದೀನಿ ಇದನ್ನ. ಬೇಡ ಬೇಡ. ನೀವು ಅಕಸ್ಮಾತ್ ಇಲ್ಲಿ ಏನಾದ್ರೂ ಹತ್ರ ತನಕ ಕಟ್ಟಿದ್ರು ಕೂಡ ಇನ್ನೆರಡು ವರ್ಷದಲ್ಲಿ ಕಿತ್ತಾಕ್ತಾರೆ. ಮತ್ತೆ ಇನ್ನೊಂದ್ಸಲ ಬರ್ತೀನಿ ಕಿತ್ತಾಕ್ತಾರೆ ನೀವು. ನನಗೆ ಗೊತ್ತಿದೆ. 50 ಲಕ್ಷ ಖರ್ಚು ಮಾಡಿ ಬೇಕಾದ್ರೆ. ಯಾವ್ದು ಹೇಳಿ? ಆ ಟ್ಯಾಂಕ್ಲಿಂದ ಆ ಕಡೆದಲ್ಲ ಹೊಂಡ ಅದಿರ್ಲಿ ಇವ್ರೆ. ಹಾ ಹಾ ಇಲ್ಲ, ತೊಂದರೆ ಇಲ್ಲ. ಫಸ್ಟ್ ಇದು ಹಾಕಿರೋ ಮಣ್ಣು ಕೂಡ ಎತ್ತರ ಇರೋದನ್ನ ಈ ಪೋಲ್ಗೆಲ್ಲ ಕಿತ್ತಾಕ್ಬಿಟ್ಟು ತಲೆ ಕೆಡಿಸ್ಕೊಳ್ಬೇಕು, ಸರಿನಾ? ಸುಮ್ಮನೆ ಹಾಕಿದ್ ಮಾಡ್ಕೊಳ್ತೀರ. ಇರೋದನ್ನ ಕಣ್ಣಲ್ಲಿ ಯಾರಾದ್ರೂ ಬೆರಳು ಇಟ್ಕೊಂತೀರ ಅಂತ ಯಾರೇ ಅವ್ರು ಹೇಳಿದರು. ಆ ಕಡೆ ಓಪನ್ ಇದೆಯಾ? ಯಾವ ಕಡೆ ಓಪನ್ ಇಲ್ವಲ್ಲ? ಬೆಸ್ಟ್ ಓಪನ್ ಇದೆ ಅಷ್ಟೇ. ಬೆಸ್ಟ್ ಓಪನ್ ಇದೆ ಅಷ್ಟೇ ಅಲ್ವಾ? ಅದಿರ್ಲಿ, ಅದು ಮನೆ ಅದಿರ್ಲಿ 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 ಅದೇನು ತಲೆ ಕೆಡ್ಸ್ಕೊಳೋದು ಬೇಡ. ಅದಿರ್ಲಿ. ಇದು ಫಸ್ಟ್ ತೆಗೆದಾಕಿ. ಫಸ್ಟ್ ಇವ್ರನ್ನ ಎಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡಿದ್ದೀರಿ. ಇರ್ಲಿ ಸಾಧ್ಯವಾದಷ್ಟು ಹಿಂದಕ್ಕೆ ಬರಲಿ. ಮುಂದಕ್ಕೆ ಬೇಡ, ಸಾಧ್ಯವಾದಷ್ಟು ಹಿಂದಕ್ಕೆ ಬರಲಿ. ಸಾಧ್ಯವಾದಷ್ಟು ಮುಂದಕ್ಕೆ ಹೋಗ್ಬೇಡಿ. ಹಿಂಗೆ ಎಷ್ಟು ಎಕರೆ ಇದೆ ನಿಮ್ದು ದಾಳಿಂಬೆ ತೋಟ? 25 ಎಕರೆ ಇದೆಯಾ? ಫಸ್ಟ್ ಅದು ತೆಗೆದಾಕಿ. ಅದು ಫೇಲ್ ಆಗ್ತಾರೆ ನೋಡಿ. ಇಲ್ಲಿಂದ ಕೌಂಟರ್ ಸ್ಟಾರ್ಟ್. ನಿಮ್ದು ಹಾಕೊಳ್ಳಿ. ಫಸ್ಟ್ ಹೇಳ್ತೀನಿ ಅದನ್ನ ಹಾಕೊಳ್ಳಿ, ಆಮೇಲೆ ಹೇಳ್ತೀನಿ ನಿಮಗೆ. ಆಮೇಲೆ ಹೇಳ್ತೀನಿ. ಬೇಡ ಬೇಡ ಬೇಡ. ಇನ್ನೂ ನಿಂತ್ಕೊಂಡಿರ್ತದು ಕೆಲಸ, ನಿಂತ್ಕೊಂಡ್ಬಿಡ್ತಲ್ವ ಅದು. ಸ್ಟಾಪ್ ಆಗುತ್ತೆ ಅಂದ್ರೆ ಕಟ್ಬೇಕಂತ ಅನ್ಸೋದೇ ಇಲ್ಲ ಅದು. ಅದು ಯಾವ್ದು ಇದು ಮಾಡೋದು ಅದು ಮಾಡೋದು ಅಂತಂದು ಹಂಗೆ ಸ್ಟಾಪ್ ಆಗುತ್ತೆ ನೋಡಿ. ಅದು ಮಾಡ್ಕೊಡಪ್ಪ. ಎಲ್ಲ ಚೆನ್ನಾಗಿರೋದನ್ನ ತಗೊಂಡೋಗೋದು ಮಾಡ್ಕೊಂಡ್ರಂಗಪ್ಪ. ಇಷ್ಟೇ, ಮಾಡ್ಕೋಬೇಡಿ. ಅಮ್ಮ ಬರ್ಬೋದಮ್ಮ ಒಳಗಡೆ? ಎಲ್ಲ ಆಕಳ ಕಟ್ಕೊಂಡಿದ್ರಲ್ವ ನೀವೆಲ್ಲ? ಎಲ್ಲ ಆಕಳ ಕಟ್ಕೊಂಡಿದ್ರಿ, ಗೀರು ಎಲ್ಲ ಕಟ್ಕೊಂಡಿದ್ರಲ್ವ ನೀವೆಲ್ಲ? ಅಣ್ಣ ಮಗಳೆಲ್ಲ ಎಲ್ಲರಿಗೂ ಆಕಳುಗಳು ಎಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಯಾರು ನೋಡಿ, ತುಪ್ಪ ಘಮ 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 ಅಂತ ಇದೆ ನೋಡಿ. ತುಪ್ಪ ಅಲ್ಲಿ ವಾಸನೆ. ಈ ಕಡೆನ ಮಾಡಿ ತಲೆ ಆ ಕಡೆನ ಮಾಡಿ. ತಪ್ಪೇನಿದೆ ಮಾಡಿ. ಏನು ತಲೆ ಕೆಡಿಸ್ಕೊಂಡ್ಬಿಡಿ. ಅದ್ರ ಬಗ್ಗೆ ಆಲೋಚನೆ ಬೇಡ. ಇದು ಸ್ವಲ್ಪ ಓಕೆ. ಕಾಮನ್ ಇದು, ಕಾಮನ್ ಅಲ್ವಾ ಇದು? ಊಟ ಕಾಮನ್ ಇದೆ ಅಲ್ವಾ? ಇದೇನೇನು ಲೋಡ್ ಮಾಡಿದ್ಯೋ ಲೋಡ್ ಈ ಕಡೆ ಮಾಡ್ಕೋಪ್ಪ. ಈ ಕಡೆ ಫ್ರೀ ಮಾಡು ಫಸ್ಟ್, ಸರಿನಾ? ಈ ಕಡೆ ಎಲ್ಲ ಫ್ರೀ ಮಾಡಿ ಈ ಕಡೆ ಇದು ಮಾಡಿ. ಫ್ರಿಡ್ಜ್ ಇಂದ ಕಡೆಗೆ
ಮಾಡಿ ಅಂತ ಆ ಕಡೆ ಲೋಡು ಮಿರರ್ ಏನ್ ಸರ್ ಅದು? ಏನು ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಸರಿನಾ? ಹಾ, ಅಲ್ಲಿಂದ ನೆಲ್ಲಿ ಶವರ್ ಇಲ್ಲಿಂದ ಬಾ 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 ಏನೇನು ಬೇಡ, ತಲೆ ಕೆಡಿಸ್ಕೋಬೇಡ. ನಾನು ಇದೀನಿ, ಬನ್ನಿ, ಅದ್ನ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಿಮ್ಗೆ ಮೇಜರ್ ಇರೋದೇ ಬೇರೆ, ಹೌದಾ? ಮಿರರ್ ನಡೆಯುತ್ತಲ್ಲ ಸರ್ ಒಳಗಡೆ. ಏನಾದ್ರು ಗೊತ್ತಾ ನಿಮಗೆ? ಫೈನಾನ್ಷಿಯಲ್ ಬನ್ನಿ ಹೇಳ್ತೀನಿ, ಇವರು ಕಳ್ಕೊಳ್ಳೋದೆ, ಅರ್ಥ ಆಯ್ತು ಹೇಳೋದು ಅಲ್ವಾ? ಸಿಕ್ಕಾಬಿಟ್ಟು ದುಡ್ಡು ಹಾಕೋದು ಇವ್ರು, ಹಾಕದ್ರಿ ಆಡಬಿಟ್ಟಿಗೆ ದುಡ್ಡು ಹಾಕೋದು. 4 ವರ್ಷ ಆಯ್ತು. ಹಾ, ಆಡಬಿಟ್ಟು ದುಡ್ಡು ಹಾಕೋದು, ಸರಿನಾ? ರಿಟರ್ನ್ಸ್ ಇಲ್ಲ ಸರಿಯಾಗಿ, ಇಲ್ಲ ರೀ, ಎಲ್ಲ ಫುಲ್ ಮೇಲೆ ಬರ್ತೈತೆ. ಏನೇನಾಗಿಲ್ಲ, ತಲೆ ಕೆಡಿಸ್ಕೋಬೇಡ. ಇದನ್ನ ಇದ್ರ ಲೆವೆಲ್ಗೆ ಅದನ್ನ ಹೈಟ್ ಮಾಡ್ಕೋ, ಇದ್ರ ಲೆವೆಲ್ಗೆ ಹೈಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತೆ ಸಾಯಂಕಾಲ ಮಾಡಿಸಿ ಅದನ್ನ, ಅರ್ಥ ಆಯ್ತಾ? ನಿಮ್ಮ ಹೆಸರು ವೀರೇಶ್ ಅವ್ರೆ? ನಿಮ್ಮ ಹೆಸರ ಡೌನ್ ಐತೆ ಸರ್. ನನಗೆ ಹೇಳ್ತೀನಪ್ಪ ನೀನು. ಇದ್ರ ಲೆವೆಲ್ ಹಿಂಗ್ ಮಾಡಿದ್ರೆ ನಡೆಯುತ್ತೆ ಸರ್, ಸಾಕು. ಇದಕ್ಕಿಂತ ಒಂದು ನೂಲು ಹೈಟ್ ಮಾಡ್ಕೋ ಅಷ್ಟೇ. ನೀರು ಆ ಕಡೆ ಹಾಕಿದ್ರೆ ಈ ಕಡೆ ಬರೋ ಲೆವೆಲ್ಗಿರ್ಲಿ ಅಷ್ಟೇ, ಅದು ಬರಬಾರ್ದು, ಬರೋ ಲೆವೆಲ್ಗಿರ್ಲಿ ಅಷ್ಟೇ. ಫಸ್ಟ್ ಸಿಮೆಂಟ್ ಹಾಕು, ಇದು ಕಮೋಡ್ ಹಿಂಗೆ ಇರಲ್ಲ, ಎಲ್ಲ ಇರ್ಲಿ, ಏನೇನೋ ತಲೆ ಕೆಡಿಸ್ಕೋಬೇಡ, ಏನೂ ಆಗೋದಿಲ್ಲ. ಜಸ್ಟ್ ಆಯ್ತು. ನೀನ್ ಅದ್ರ ಮೇಲೆ ಏನ್ ಗೊತ್ತಾ, ಈಗ ನಿನ್ನ ಗ್ರಾನೈಟ್ ತಂದಾಕ್ತೀಯ ಹಾಕು, ಇನ್ನೊಂದು ಹಾಕ್ತೀಯ ಹಾಕು, ಇಲ್ಲ ಏನು ಹಾಕಲ್ಲ, ನಿನ್ನ ಮಣ್ಣು ಹಾಕು. ಇವತ್ತು ಎಲ್ಲ ಇರ್ಲಿ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ ನಾನು ಹೇಳೋದು? ಇದು ಅದಕ್ಕಿಂತ ಇದು ನೈಟ್ ಮಾಡಿ, ಸರಿನಾ? ಇದ್ರ ಲೆವೆಲ್ಗೆ ಮಾಡ್ಕೋಬೇಕು, ಇದಕ್ಕಿಂತ ಹೈಟ್ ಇದೆ ನೋಡಿ. ಇದು ನೆಡ್ಲೆ ಸರ್, ಇದು ಮಾಡ್ಕೊಂಡ್ರೆ ನಡೆಯುತ್ತಲ್ಲ. ಇದು ಕೊಂಬು ಸಾಧ್ಯವಾದಷ್ಟು ಚಿಕ್ಕದು ಮಾಡ್ಕೊಳ್ಳಿ. ಹಿಂಗಿದ್ರೆ ಏನಾಗತ್ತೆ ನಿಮ್ಗೆ? ಹಿಂಗ ಹಾಕಿದಂಗ ಆಗಿದೆ ಅದು, ಅರ್ಥ ಆಯ್ತಾ? ದುಡ್ಡು ಸರಿಯಾಗಿ ಕಳ್ಕೊಳ್ತೀರಿ ಕಣ್ರಿ ದುಡ್ಡು. ಹಾ, ಮತ್ತೆ ಫಸ್ಟ್ ಅದ್ ನಿಮ್ಮೆಟಾಗೆ ಅದನ್ನ ಮಾಡ್ಕೊಪ, ಅದನ್ನ, ಸರಿನಾ? ನಿಮ್ಮ ಹೆಸರು? ನಿಮ್ದು ಯಾವ ಊರು? ನಿಮ್ಮ ಅಗ್ರಿ ಬೊಮ್ಮಳಿಂದ ಎಷ್ಟು ಕಿಲೋಮೀಟರ್ ಆಗತ್ತೆ ನಿಮ್ದು? 6 ಕಿಲೋಮೀಟರ್ ಅಲ್ಲ? ಇದು ಊರು ಯಾವ್ದಂತಾರೆ ಇದನ್ನ? ಅದು ಸಬಿಟೆ. ಅದೇ ನೀವು ಎಲ್ಲ ಬ್ರದರ್ಸ್ ಅಲ್ವಾ? ಎಲ್ಲ ಏನ್ ಅಗಾಧವಾಗಿ ಮಾಡಿದಾರೆ ಅವರು, ಎಲ್ಲ ದೊಡ್ಡದಾಗಿ ಮಾಡಿದಾರೆ ಅಲ್ವಾ? ಎಲ್ಲ ನೀವೆಲ್ಲ ಅಣ್ಣ ತಮ್ಮಗಳಲ್ವಾ? ಅಪ್ಪ ಎಲ್ಲ ತೋಳಪ್ಪ, ಎಲ್ಲ ತೋರಿಸಿ. ದಾಳಿಂಬೆ ಇದ್ರೆ ಪೂರ್ತಿ ಅವ್ರದೆಲ್ಲ ದಾಳಿಂಬೆ ಅವ್ರದ ನೋಡು, ಅದ್ಭುತವಾಗಿ ಮಾಡಿದ್ದಾರೆ ದಾಳಿಂಬೆ ಬೆಳೆಗಾರ ಇವರು. ಮಿಸ್ಟೇಕ್ ಹೆಂಗಿರುತ್ತೆ ಅಂದ್ರೆ, ಇದು ಅಪ್ಪ ಶ್ರೀಕಾಂತು ನೋಡಿ, ಈಶಾನ್ಯ ಇಲ್ಲ ಇದಕ್ಕೆ, ಟೋಟಲ್ ಮನೆಗೆ ಈಶಾನ್ಯನೇ ಇಲ್ಲ. ನೀನೇನು ಮಾಡಿದ್ರೆ ಸಕ್ಸಸ್ ಆಗ್ತಾ ಇಲ್ಲ, ಕಳ್ಕೊಳ್ತೀವಿ ಅಷ್ಟೇ. ಅರ್ಥ ಆಯ್ತು ಹೇಳೋದು? ಏನೇನು ಮಾಡೋದು ಬೇಕಿಲ್ಲ. ಇಲ್ಲಿ ಬಂತಲ್ಲ, ಇದು ಸ್ಟ್ರೈಟ್ ಆಗ್ಬೇಕಾಗಿತ್ತು ಅಷ್ಟೇ. ಇಲ್ಲಿದ್ದ ಅಲ್ಲಿಂದ ಇಲ್ಲಿ ಏನು ಸ್ಟಾಪ್ ಆಯ್ತಲ್ಲ, ಇದು ಸ್ಟ್ರೈಟ್ ಆಗ್ಬೇಕಾಗಿತ್ತು. ಇಲ್ಲ, ಇದು ಇಲ್ಲಿ ಹಿಂಗ್ ಸ್ಟ್ರೈಟ್ ಆಗ್ಬೇಕಾಗಿತ್ತು. ಅರ್ಥ ಆಯ್ತು ಹೇಳೋದು? ಇದನ್ನ ಮೊಗ್ಲಿಕ್ಕೆ ಕಟ್ಕೊಂಡು ಹೋಗಿತ್ತು ಸರ್. ಇದನ್ನ ಮಾಡಕ್ ಹೋದ್ರೆ ಈಗ ಏನು ಆಗಲ್ಲ ಅಂದ್ರೆ ಇಲ್ಲೇ ಗ್ಯಾಪ್ ಐತೆ ಸರ್. ಅದೇ ಮತ್ತೆ ಈ ಗ್ಯಾಪ್ ಕಟ್ಕೊಂಡು ಹೋಗೋದಷ್ಟೇ. ನೀವ್ ಏನ್ ಮಾಡಿದ್ಯೋ ಇರಾಡ್ ತೆಗೆದು ಬಿಡ ಅಷ್ಟೇ. ಇದನ್ನ ಇದು ಏನಾಯ್ತು ಇಷ್ಟಾಗಲ್ಲ ಅಷ್ಟೇ. ಇದು ಪೂರ್ತಿ ಕಟ್ ಮಾಡಿದ. ಇದು ಏನ್ ಮಾಡಿದಿರೋ ಇದನ್ನ, ಇದು ಯಾವ್ದು ಹಂಗೆ ಹೋಗ್ಲಿ. ಅಲ್ಲ ಅಲ್ಲೇನಿದೆಪ್ಪ ಡಿಸೈನು? ಏನಿಲ್ವಲ್ಲ, ಮತ್ತೆ ಇಲ್ಲಿ ಯಾಕೆ ಬಂತಿಲ್ಲಿ? ಜಿಗ್ ಜಾಗ್ ಆಯ್ತು ಅಂದ್ರೆ ನೀನ್ ಮಾಡಿದ ಕೆಲಸ ಏನು ಸಕ್ಸಸ್ ಇಲ್ಲ ಅಂತ, ನಿನ್ನ ಲೈಫ್ ಜಿಗ್ ಜಾಗ್ ಆಗ್ತಾ ಇದೆ ಅಂತ. ನಾವು ಏನೋ ಒಂದು ವಿಚಾರಕ್ಕೆ ನಾವು ಸ್ಟ್ಯಾಂಡರ್ಡ್ ಇರ್ಲಿ ಅಂತ ಹಾಕ್ಸಿದ್ರೆ ಇದನ್ನ ನಮ್ಮ ಜೀವನ ತೆಗಿತಾ ಇರ್ತದೆ. ಅರ್ಥ ಆಯ್ತು ಹೇಳೋದು? ಕೆಲವೊಮ್ಮೆ ಆಕ್ಸಿಡೆಂಟ್ಸು ಅಂತವ್ರ ತಂದಾಕತ್ತೆ ಇದು. ಅರ್ಥ ಆಯ್ತು ಹೇಳೋದು? ಕಂಟಿನ್ಯೂ ಕಟ್ಟಿಬಿಡು, ಹಿಂಗ ಇರ್ಲಿ ಒಳಗೆ ಇದಾಗೆಲ್ಲ ಮತ್ತೆ ಇಡಂಗಿಲ್ಲ ಸರ್. ಮಾಡಿದ ಮೇಲೆ ಇದು ಸ್ಟ್ರೈಟ್ ಹೋಗ್ಬಿಡ್ಲಿ. ಇದು ಸ್ಟ್ರೈಟ್ ಹೋಗ್ಬಿಡ್ಲಪ್ಪ. ಇದ್ರದನ್ನ ಪೂರ್ತಿ ಅದ್ ಹೆಂಗಿದೆ ಅದು ಪಿಲ್ಲರ್ ಒಂದು ಹೊರಗೆ ಬರ್ಲಿ ಅಷ್ಟು. ಇದೆಲ್ಲ ಕಟ್ ಮಾಡಿದ್ನ ಅಷ್ಟೇ ನನಗೆ ಬೇಕಿರೋದು. ಅದ್ ಹೆಂಗಿದೆ ಅದು ಪಿಲ್ಲರ್? ಹಿಂಗ್ ಹೊರಕಿಲ್ವಾ? ಹಿಂಗ್ ಒಳಕ್ಕೆ ಒಳಕಿಲ್ವಾ?
ಹೊರಕ್ಕೆ ಏನಿದೆ ಈಗ? ಮತ್ತೆ ಹೆಂಗಿದೆಯೋ ಕಂಟಿನ್ಯೂ ಮಾಡು, ನನಗೆ ಇದೆಲ್ಲ ಬೇಕಾಗಿಲ್ಲ. ಅರ್ಥ ಆಯ್ತಾ ನಾನು ಹೇಳೋದು? ಆ ಪಿರಮಿಡ್ ನಾನು ಹೇಳೋದು ಅದಕ್ಕೆ ಯಾಸ್ ಇಟ್ ಈಸ್ ಬರ್ಲಿ, ಒಂದೇ ವಿಡ್ತ್ ಬರ್ಲಿ, ಎತ್ತರ ಆಗಿರ್ಲಿ ದಪ್ಪ ಆಗಿರ್ಲಿ ಒಂದೇ ಬರ್ಲಿ. ಅರ್ಥ ಆಯ್ತಪ್ಪ? ಇದು ಕಟ್ ಮಾಡಿ ಅದ್ರ ಲೆವೆಲ್ಗೆ ಬಂದ್ಬಿಡ್ಲಿ ಇದು, ಸರಿನಾ? ಎಲ್ಲ ಒಂದೇ ಲೆವೆಲ್ಗೆ ಬರಲ್ಲಪ್ಪ, ಸುಮ್ಮನೆ ಎಲ್ಲ ಜಿಗ್ಜಾಗ್ ದುಡ್ಡು ಹಾಳು ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಹಾಕಿರೋ ದುಡ್ಡು ಬರೋದಿಲ್ಲ ನೋಡಿ. ಬರೋದಿಲ್ಲ. ಮತ್ತೆ ಅಲ್ಲ, ಇದು ಸ್ಟಾರ್ಟ್ ಆದ್ರೆ ನಿಮಗೆ ಲೆಕ್ಕನೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ. ಬ್ಲೇಡ್ ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ರೆ, ತುಂಬಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ ಮಾಡ್ಕೊಡ್ತೀನಿ. ಯು ಡೋಂಟ್ ವರಿ, ಸಕ್ಸಸ್ ಮಾಡ್ಕೊಡ್ತೀನಿ. ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇದು ಭಾರಿ ಇಂಪಾರ್ಟೆಂಟ್, ನಿಮ್ಗೆ ಮಾಡ್ಕೊಳ್ಳೇಬೇಕು, ಸರಿನಾ? ಫಸ್ಟ್ ಕ್ಲಾಸ್. ಸ್ವಲ್ಪ ಮಾಡ್ಕೊಳ್ಳಿ. ಅದನ್ನ ಇಮಿಡಿಯೇಟ್ ಆಗಿ ಬಾತ್ರೂಮ್ ಒಳಗಳಿದಿಲ್ಲ, ಏನು ತೊಂದರೆ ಇಲ್ಲ. ಬರ್ರಿ ಆ ಬಾತ್ರೂಮ್ ಇರ್ಲಿ, ತೊಂದರೆ ಏನಿದೆ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಚೆನ್ನಾಗಿದೆಯಪ್ಪ. ಯಾರು ಮಲಗ್ತಾರೆ ಇಲ್ಲಿ? ಬಾತ್ರೂಮ್ ಟಾಯ್ಲೆಟ್ ಏನಿದೆ? ಓಕೆ, ಚೆನ್ನಾಗಿದೆಯಪ್ಪ. ಇದನ್ನೊಂದು ಓಪನ್ ಮಾಡು. ಯಾರು ಮಲಗ್ತಾರೆ ಇಲ್ಲಿ? ಮಲಗ್ತಾನೆ. ಇದರಲ್ಲಿ ಅಮೌಂಟ್ ಏನನ್ನ ದುಡ್ಡು ಪಟ್ಟು ಇಡ್ತಾರ? ದುಡ್ಡು ಪಟ್ಟು ಇಡಂಗಿದ್ರೆ ಇಡಕ್ ಹೋಗ್ಬೇಡಿ. ಎತ್ತರ ಬಂಗಾರ ಇಟ್ಟರೆ ಅಡ ಇಟ್ಬಿಟ್ಟು ತಗೊಂಡೋಗಿ ಆ ಕಡೆ ಇಟ್ಕೊಳ್ಳಿ, ಸರಿನಾ? ಸ್ವಲ್ಪ ಇದು ಓಪನ್ ಮಾಡಪ್ಪ. ಇದು ಯಾರು ಮಲಗ್ತಾರೆ ಇಲ್ಲಿ? ಓಪನ್ ಮಾಡಿ ಅದನ್ನು. ಬಾಲ್ಕನಿ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ. ಯಾರು ಮಲಗ್ತಾರೆ ಇಲ್ಲಿ? ನೀವು ಮಲಗ್ತೀರಾ? ಮಿಸ್ಸಸ್ಸು ಆರೋಗ್ಯ ಹೆಂಗಿದೆ? ನೋಡ್ದಕ್ಕ ಫಸ್ಟ್ ಇನ್ನ ಅರ್ಥ ಆಯ್ತು ಹೇಳೋದು. ತಲೆ ಮೇಲೆ ಗುಂಡು ಒಚ್ಚಿ ನಿಲ್ಸ್ದಂಗಾಗಿದೆ ಅವ್ರನ್ನ. ಅರ್ಥ ಆಯ್ತು ಹೇಳೋದು. ಫಸ್ಟ್ ಹೊಡೆದಾಕಪ್ಪ ಇದನ್ನ. ಅಯ್ಯಮ್ಮನ ಕೇಳು, ನಾನು ಹೋದ್ಮೇಲೆ ಕೇಳು. ನಿಮ್ಮ ಶ್ರೀಮತಿ ಅವ್ರನ್ನ ನಾನು ಹೋದ್ಮೇಲೆ ಕೇಳು. ನಾನು ಹೇಳೋದು ಬೇಡ, ಆರೋಗ್ಯ ಅಂತ ನಾನು ಕೇಳು, ಗೊತ್ತಾಗುತ್ತೆ. ನಾನು ಹೇಳೋದು ಗೋಡೆ ಲೆವೆಲ್ಗೆ ಗೋಡೆ ಆಗ್ಬಿಡ್ಲಿ, ಯಾವುದೇ ಕಾರಣಕ್ಕೂ ಒಳಗೆ ಹೋಗೋದು ಬೇಡ, ಹೊರಗೆ ಬರೋದು ಬೇಡ. ಇಟ್ಗೆ ಹಾಕಿ ಫಿಕ್ಸ್ ಮಾಡು. ಹಂಗಂತ ಹೊರಗೆ ಬರಬಾರ್ದು, ಮತ್ತೆ ಅದ್ರ ಲೆವೆಲ್ ಕರೆಕ್ಟ್ ಇರಲಿ ಫೇಸ್. ಅದಿರ್ಲಿ, ಇದು ಮಾತ್ರ ಇರಂಗಿಲ್ಲ ನನಗೆ. ಅರ್ಥ ಆಯ್ತಾ? ಇಲ್ಲಿ ಮಲಗುವಂತರು ಸಮಸ್ಯೆ ಮಾಡ್ಕೊಳ್ತಾರೆ. ಇದಕ್ಕೂ ಎರಡಕ್ಕೂ ಎಫೆಕ್ಟ್ ಆಗ್ಬಿಡುತ್ತೆ ಮತ್ತೆ ಇಲ್ಲಿದ್ದಾಗ, ಸರಿನಾ? ಫಸ್ಟ್ ಇದನ್ನೆಲ್ಲ ತೆಗೆದಾಕ್ಬಿಟ್ಟು, ಎತ್ತರ ಯಾವ್ದೈತೆ ಮೇಲೆ ಒಂದಿಲ್ಲ, ಇದನ್ನೆಲ್ಲ ತೆಗೆದಾಕಬೇಕು, ಸರಿನಾ? ತೊಂದರೆ ಮಾಡ್ಕೊಳ್ತೀರಿ. ದುಡ್ಡು ಪಟ್ಟು ಬೇಡ. ಇನ್ನೊಂದು, ಇದನ್ನ ಬೇಕಾದ್ರೆ ಹಿಂಗ್ ಮಾಡ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸರಿಸ್ಕೊಂಡು, ಪೂರ್ತಿ ಅಲ್ಲಿವರೆಗೂ ಬೇಡ. ಇದು ಮುಖ ಮಾಡಿ, ಏನ್ ತೊಂದರೆ ಇಲ್ಲ. ಇದು ಮುಖ ಮಾಡಿ ಇಷ್ಟು ಜಾಗ ಉಳಿತಲ್ವಾ, ಸ್ವಲ್ಪ ಇಷ್ಟ ಮಾಡ್ಕೊಳ್ಬೇಕಿದ್ರೆ, ಸರಿನಾ? ಆ ಕಡೆ ಬೇಡ. ಒಂದ್ ಅರ್ಧ ಅಡಿ ತಗೋಬೋದು, ಟಚ್ ಬೇಡ. ಒಂದ್ ಅರ್ಧ ಅಡಿ ತಗೋಬೋದು. ಒಂದ್ ಅರ್ಧ ಅಡಿನ ಬಿಡ್ಬೇಕಾ? ಒಂದ್ ಹಾಫ್ ಫೀಟನ್ನ ಬಿಡ್ಬೇಕಲ್ವಾ? ಉಳಿದು ಮಾಡ್ಕೊಳ್ಳಿ ಬೇಕಿದ್ರೆ. ಚೆನ್ನಾಗಿರ್ಲಿ, ಅದಕ್ಕೆ ತೊಂದರೆ. ಸ್ವಲ್ಪ ಅದನ್ನ ಆ ಬಾತ್ರೂಮ್ ಇದೆಯಲ್ಲ, ಅದು ಸ್ವಲ್ಪ ಮಾಡ್ಕೊಳ್ಳಿ. ಫಸ್ಟ್ ಡೋಸೇಜ್ ಇದು ಕೊಟ್ಟಿರೋದು. ಸ್ವಲ್ಪ ಒಂದೆರಡು ಸಲ ಇದ್ರ ಕ್ಲಿಯರ್ ಮಾಡ್ಕೊಂಬ. ಫಸ್ಟ್ ಕ್ಲಾಸ್ ಮಾಡೋಣ ಅಂತ ಎದ್ರಬೇಡ್ರಿ. ಅರ್ಥ ಆಯ್ತಾ? ಕೈ ಬಿಡಬೇಡಿ, ಇದನ್ನ ಏನಾಗಿಲ್ಲ ಅಂತ ಕೈ ಬಿಡ್ಬೇಡಿ, ಎದ್ರಬೇಡಿ. ಮೇಲಕ್ಕೆ ಹೋಗ್ಬರೋಣ ಸರಿ. ಅಲ್ಲ, ನೀವು ಎಷ್ಟು ಕಷ್ಟಪಟ್ಟು ಮಾಡಿದ್ರಲ್ಲ, ಎಷ್ಟು ಹೋಮರ್ ಯಾವನಿದಾವ?
ಇದು ಅದೇ ಟೈಪ್ ಮಾಡಿದ್ರೆ ನೋಡಪ್ಪ, ಇದು ಅದೇ ಟೈಪ್ ಇದು ಸ್ಟ್ರೈಟ್ ಮಾಡು, ಇದು ಅದು ಎರಡು ಸ್ಟ್ರೈಟ್ ಮಾಡು. ಸೇಮ್ ಕೆಳಗೆ ಏನ್ ಮಾಡ್ತಿದ್ವಿ ಮೇಲೆ ಅದೇನೆ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗತ್ತೆ. ಚೆನ್ನಾಗಿ ಮಾಡ್ಕೊ, ಧೈರ್ಯವಾಗಿ ಮಾಡಿ, ಇದ್ರ ಬೇಡಿ ಸರಿನಾ? ನೋಡಿ ಇದೆಲ್ಲ ನೋಡಿ ಲೊಕೇಶನ್ ನೀವೆಲ್ಲ ನೀವೇ ಮಾಡಿರೋದಲ್ವಾ? ಬಾ ಇದೆಲ್ಲ ಆದ್ಮೇಲೆ ಒಂದು ರೂಮ್ ತಗೊಳ್ಳಿ ರೂಮ್ ಅದ್ರಾಗ ನೀರಿನ ಟ್ಯಾಂಕ್ ಇರ್ಬೋದು, ತಪ್ಪೇನಿಲ್ಲ ಅಲ್ವಾ? ಧೈರ್ಯ ಮಾಡ್ಕೊ, ಲೈಟಾಗಿ ಮಾಡ್ಕೊ. ಇದು ನನಗೆ ಇಮಿಡಿಯೇಟ್ ಆಗಿ ನೋಡಿ ಇಲ್ಲಿ ಬಂತಲ್ಲ, ಇಲ್ಲಿ ಬಂದಿದ್ದು ಹಿಂಗೆ ಬಂದ್ಬಿಡ್ತು ಅಷ್ಟೇ, ಇಲ್ಲಿ ಓಪನ್ ಆಗ್ಬಿಡುತ್ತೆ. ಸ್ಟ್ರೈಟು ನನಗೆ ಸ್ಟ್ರೈಟ್ ಹೋಗ್ಬಿಡ್ಬೇಕಪ್ಪ. ಆ ದಪ್ಪ ಏನಿದೆಯೋ ಅದೇ ಸೈಜ್ ಹೋಗ್ಬಿಡ್ಲಿ ಆಯ್ತಾ? ಧೈರ್ಯವಾಗಿ ಮಾಡಿ, ಬಂಡವಾಳ ಹಾಕ್ಬೇಡಿ ಸುಮ್ಮನೆ ಅಡವಟ್ಟಿಗೆ. ಇಲ್ಲಿಗೆ ಯಾಕೆ ಮಸ್ತ್ ಆಗ್ಬಿಟ್ಟಿದೆ ನಿಮ್ಗೆ, ಸಾಕಾಗಿ ಹೋಗಿದೆ ನಿಮಗೆ, ಬೇಸರ ಅಲ್ವಾ? ಹಾ, ಚೀಪಾಗಿ ಮಾಡ್ಕೊಳ್ಳಿ, ಜಾಸ್ತಿ ಖರ್ಚು ಮಾಡಬೇಡಿ. ನಿಮ್ಮ ಹೆಸರು ಏನಂದ್ರಿ? ಶ್ರೀಕಾಂತ್. ಎರಡು ತಿಂಗಳು ಸುಮ್ಮನೆ ಮಾಡ್ಕೊಂಡು ನೆಕ್ಸ್ಟ್ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಮ್ಮನ್ನ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಅರ್ಥ ಆಯ್ತು ಹೇಳೋದು? ಸಕ್ಸಸ್ಫುಲ್ ಮಾಡೇ ಕೈ ಬಿಡ. ಈ ಚಾಲೆಂಜ್ ಇದು, ಚಾಲೆಂಜ್ ಮಾಡ್ತೀನಿ. ಅದ್ರ ಬಗ್ಗೆ ಆಲೋಚನೆ ಬೇಡ, ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಅಲ್ಲಲ್ಲ ತೊಂದ್ರೆ ಇಲ್ವಲ್ಲ, ಇದೇನು ತೊಂದ್ರೆ ಆಗಿಲ್ಲ. ಅಲ್ಲಲ್ಲ, ಅದೇ ಹೇಳಿದ್ದು ನಾನು. ಮಿಸ್ಟೇಕ್ ಅದು ಮಾಡ್ಕೊಳ್ಳಿ, ಅದು ಫಸ್ಟ್ ಅದನ್ನ ಮಾಡ್ಕೊಳ್ಳಿ. ಹೈಟ್ ಹೇಳಿದ್ನಲ್ಲ, ಅದನ್ನ ಹೈಟು ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ ಶ್ರೀಕಾಂತ್. ಅಮ್ಮಯ್ಯ ಬ್ಯಾಬ್ಡಮ್ಮಯ್ಯ ಮಜ್ಜಿಗೆ ಇರ್ಲಿ ಬಿಡಿ, ಸುಮ್ಮನೆ ಎಫೆಕ್ಟ್ ಆಗತ್ತೆ ನನಗೆ. ನಿಮ್ಮ ಹೆಸರು ಶ್ರೀಕಾಂತ್ ಅಲ್ವಾ? ಏನ್ ಅನಿಸುತ್ತೆ ನಿಮ್ಗೆ ಹೇಳಿದ್ದು? ಎಫೆಕ್ಟ್ ಅಂತ 100% ಮಾಡಿ, ಮುಂದಿನ ಡೆಫಿನೆಟ್ ಆಗತ್ತೆ. ಅಲ್ಲ ಹೇಳಿದ್ದು ಪರ್ಫೆಕ್ಟ್ ಅನಿಸ್ತಲ್ವಾ ನಿಮ್ಗೆ? ಅದನ್ನ ಸ್ವಲ್ಪ ಹೈಟ್ ಇಷ್ಟಾಗಿಲ್ಲ, ಅದೇನು ಬಹಳ ಇಲ್ಲ. ಅದು ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಫಸ್ಟ್ ಡೋಸೇಜ್ ಕೊಟ್ಟಿದ್ದೀನ, 2-3 ಡೋಸ್ ಕ್ಲೋಸ್ ಮಾಡ್ತೀನಿ. ಓಕೆ.